ನಮಸ್ಕಾರ ಸ್ನೇಹಿತರೆ. ವಸತಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಟಿ ಅಂತಕ್ಕಂಥದ್ದು, ಟಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಯಾರು ವೀಕ್ಷಣೆ ಮಾಡ್ತಿದ್ದೀರಲ್ಲ ಅವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಹಾಗಾದರೆ ಏನಿದು ವಸತಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಟಿ ಅಂತಕ್ಕಂಥದ್ದು ನೋಡಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ನಡೆಸಲಾಗುತ್ತಿದೆ. ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡ ಬಳಿಕ ಸೇವಾ ಕೃಪಾಂಕದ ಆಧಾರದಲ್ಲಿ ಕಾಯಂ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳಲ್ಲಿ ಹಲವರು ಟಿ ಅರ್ಹತೆ ಗಳಿಸಿದ್ದಾರೆ. ಆದರೆ ಈವರೆಗೆ ಅರ್ಹತೆ ಗಳಿಸದ ಅಭ್ಯರ್ಥಿಗಳಿಗೆ ಈಗ ಟಿ ನಡೆಸಲಾಗುತ್ತದೆ. ಇದರಲ್ಲಿ ಅರ್ಹತೆ ಪಡೆದ ನಂತರವೇ ಅವರ ಪರಿವೀಕ್ಷಣಾ ಅವಧಿಯನ್ನು ಘೋಷಿಸಲಾಗುತ್ತದೆ. ಈ ಪರೀಕ್ಷೆಯು ಬೋಧಕರ ಕಾಯಂ ಪೂರ್ವ ಅವಧಿ ಘೋಷಣೆಗೆ ಮಾತ್ರ ಮಾನ್ಯತೆ ಹೊಂದಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಂಘವು ಅಧಿಸೂಚನೆ ಹೊರಡಿಸಿದೆ ಅಂತಕ್ಕಂಥದ್ದು. ಆಗಸ್ಟ್ 24 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ 6ರಿಂದ 10ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಪರೀಕ್ಷೆ ನಡೆಯಲಿದ್ದು, ಒಟ್ಟು 150 ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ. ಕನಿಷ್ಠ 60% ಅರ್ಹತಾ ಅಂಕಗಳನ್ನು ಪಡೆಯಬೇಕು. ಪರಿಶಿಷ್ಟ ಮತ್ತು ಅಂಗವಿಕಲರಿಗೆ 55% ಅರ್ಹತಾ ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಆಗಸ್ಟ್ 12 ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವಾಗಿದ್ದು, ಆಗಸ್ಟ್ 20ರಿಂದ 23ರವರೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಗಸ್ಟ್ 24ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ MDRS ST6 ಅಂತಕ್ಕಂಥ ಕುಂದಾನದಲ್ಲಿ ಪರೀಕ್ಷೆ ನಡೆಯಲಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಟಿ ಪರೀಕ್ಷೆ ಏನಿದೆಯಲ್ಲ, ಇದು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರು ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರಲ್ಲ ಅವರಿಗೆ ಈ ಟಿ ಅಂತಕ್ಕಂಥದ್ದು ಕಡ್ಡಾಯ ಅಂತಕ್ಕಂಥದ್ದು. ಹಾಗಾಗಿ ಈ ಟಿಯನ್ನು ಮಾಡಿಕೊಳ್ಳಲೇಬೇಕಾಗ್ತದೆ. ಹಾಗಾಗಿ ಅವರಿಗೆ ಒಂದು ವಿಶೇಷವಾದಂಥ ಅವಕಾಶವನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಇದೇ ಆಗಸ್ಟ್ 12ರವರೆಗೆ ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಆಗಸ್ಟ್ 24ರಂದು 10:30ರಿಂದ 1 ಗಂಟೆಯವರೆಗೆ ಈ ಪರೀಕ್ಷೆ ನಡೆಯಲಿದೆ ಅಂತಕ್ಕಂಥದ್ದು. ಹಾಗಾದರೆ 150 ಅಂಕಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲರು 55% ಅಂಕಗಳನ್ನ ಪಡೆದುಕೊಳ್ಳಬೇಕು. ಅಂದರೆ 83 ಅಂಕಗಳು, ಏನು 150 ಪೈಕಿ ಐತಲ್ಲ ಅದಕ್ಕೆ 83 ಅಂಕಗಳನ್ನ ಇವರು ಪಡೆದುಕೊಳ್ಳಬೇಕಾಗ್ತದೆ. ಇನ್ನು ಅದರ್ ಕ್ಯಾಟಗರಿದವರು 60% ಅಂಕಗಳನ್ನ ಪಡೆದುಕೊಳ್ಳಬೇಕಾಗ್ತದೆ. 60% ಅಂಕಗಳಂದಾಗ 150 ಅಂಕಗಳಲ್ಲಿ 90 ಅಂಕಗಳನ್ನು ಪಡೆದುಕೊಳ್ಳಬೇಕು. ಇಷ್ಟೇನಾದರೂ ಪಡೆದುಕೊಂಡಿದ್ದೇ ಆದ್ರೆ ನೀವೇನಾಗ್ತೀರಿ, ಎಲಿಜಿಬಲ್ ಆಗ್ತೀರಿ ಅಂತಕ್ಕಂಥದ್ದು. ಹಾಗಾಗಿ ಅವರಿಗೆ ಒಂದು ವಿಶೇಷವಾದಂಥ ಈ ಟಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ ಅಂತಕ್ಕಂಥದ್ದು. ಇದು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ. ಇನ್ನು ಜನರಲ್ ಆಗಿ 2025ರ ಟಿ ಪರೀಕ್ಷೆಗೆ ಇನ್ನೂ ಅಧಿಸೂಚನೆ ಹೊರಬಿದ್ದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ಅಧಿಸೂಚನೆಯನ್ನು ಅತಿ ಶೀಘ್ರಗತಿಯಲ್ಲಿಗೆ ಹೊರಡಿಸಲಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಇದು ಪ್ರಮುಖವಾದಂಥ ಒಂದು ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.